ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಯೂಸ್ ಮಾಡಿ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ರೆಸಿಪಿಗೆ ಅಂತ ನೀವೇ ನೋಡ್ತಾ ಇದ್ದೀವಿ. ಅರ್ಧ ಕಪ್ ಆಗಷ್ಟು ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಉರ್ಗಡ್ಲೆ, ಕಾಳು ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ನಾನು ನಾನ್ ವೆಜ್ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ, ಮನೇಲಿ ಮಾಡಿರೋವಂಥ ನಾನ್ ವೆಜ್ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಜಾರಿಗೆ ಹಾಕಿ ಮತ್ತು ಫ್ಲೇವರ್ಗೋಸ್ಕರ ನಾನು ಚಿಕನ್ ಮಸಾಲೆ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಎಡ್ದಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತಹ ಅವರೆಕಾಳು ಮತ್ತು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಖಾರಕ್ಕೆ ನಿಮ್ಗೆ ಎಷ್ಟು ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ, ನಾನ್ ವೆಜ್ ಸಾಂಬಾರು ಪೌಡರ್ನ. ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಪೌಡರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಮಸಾಲೆ ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ಗೋಡಂಬಿ ಮತ್ತು ಕಾಯಿನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಸಾಂಬಾರು ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಗ್ಗರಣೆಗೋಸ್ಕರ ನಾನಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಒಂದು ಟೊಮೊಟೊನ ಚೆಂದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಪಾತ್ರೆಗೆ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಫ್ಲೇವರ್ಗೋಸ್ಕರ ಮತ್ತು ಗೀರೆಸೆಲೆ ಮತ್ತು ಮರಾಠಿ ಮೊಗ್ಗನ್ನ ಹಾಕ್ತಾಯಿದ್ದೀನಿ. ಹಾಕಿ ಒಗ್ಗರಣೆಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡ್ಕೊಬೇಕು. ನೆಕ್ಸ್ಟು ಅದಕ್ಕೆ ಈರುಳ್ಳಿ, ಟೊಮೊಟೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಸೀಸನ್ ಇರುವಾಗ ನೀವು ಯಾವ್ಯಾವ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕೋದ್ರಿಂದ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ ಕೂಡ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಆ್ಯಡ್ ಮಾಡಾದಮೇಲೆ ನಾನಿಲ್ಲಿ ಹಸಿ ಕಾಳಾಗಿರೋದ್ರಿಂದ ಫಸ್ಟ್ ಅದನ್ನು ಒಗ್ಗರಣೆ ಮಾಡ್ಕೊಬೇಕು, ಅದು ಹಸಿ ವಾಸನೆ ಹೋಗಬೇಕು ಅಂತ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಅವರೆಕಾಳನ್ನ ಹಾಕಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳಿ. ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಬೋದು. ತುಂಬ ಈಸಿದು ಸಾಂಬಾರು, ತುಂಬಾ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಗ್ಗರಣೆಗೋಸ್ಕರ ಹಸಿ ವಾಸನೆ ಹೋಗಬೇಕು ಅಂತ ನಾನು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ಗೂ ಕೂಡ ಹಸಿ ವಾಸನೆ ಹೋಗಬೇಕು ಅಂತ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನ ಹಾಕಿ ಅವರೆಕಾಳು ಜೊತೆ ಅದು ಹಸಿ ವಾಸನೆ ಹೋದ್ಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಆ ಚಿಕನ್ನೆಲ್ಲ ನೀರು ಬಿಡಬೇಕಲ್ಲ, ಮತ್ತು ಅವರೆಕಾಳು ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಹಾಗಾಗಿ ಅದನ್ನು ಚೆನ್ನಾಗಿ ಅದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಚಿತ್ಕವರೆ ಕೈಮಾ ಮತ್ತು ಚಿತ್ಕವರೆ ಕೈಮಾ ಗೊಜ್ಜು, ಈ ರೀತಿಯಾಗಿ ಯಾವ ರೆಸಿಪಿ ಬೇಕು ಅಂತ ನಿಮಗೆ ಕಮೆಂಟ್ ಮಾಡಿ. ಅವರೆಕಾಳಲ್ಲಿ ನನಗೆ ಅದನ್ನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಗ್ರೇವಿಯಾಗಿ ಬೇಕು ಅಂತ ಅಂದರೆ ಸಾಂಬಾರಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಚಪಾತಿಗೆ, ರೊಟ್ಟಿಗೆ ಹಾಗೆ ಗ್ರೇವಿಯಾಗಿ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಹಳ್ಳುಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಚಿಕನ್ ಮತ್ತು ಕಾಳೆಲ್ಲ ರುಚಿ ಹಿಡಿಬೇಕು ಅಂತ. ನೆಕ್ಸ್ಟು ನಾನು ಆಗಲೇ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಸುಂಡಿದ ಮೇಲೆ ಅದನ್ನು ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ವೀಡಿಯೋದಲ್ಲಿ ನಿಮಗೆ ಅದು ಸರಿಯಾಗಿ ಕಾಣ್ತಾ ಇಲ್ವೇನೋ ನನಗೆ, ಯಾಕೆಂದರೆ ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಇರೋದು. ಅಷ್ಟು ನಾನು ಪ್ರಾಪರಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಯಾವುದನ್ನ ಆ್ಯಕ್ಸಸರೀಸ್ನ ಕೂಡ ನಾನು ಇಟ್ಕೊಂಡಿಲ್ಲ. ಫೋನಲ್ಲಿ ಹಾಗೆ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ರುಚಿಗೆ ತಕ್ಕಷ್ಟನ್ನ ನೀವು ಎಷ್ಟು ಬೇಕಷ್ಟನ್ನ ರುಚಿ ನೋಡಿಕೊಂಡು ಸಾಲ್ಟ್ನ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಅದನ್ನ ಬೇಯಕ್ಕೆ ಬಿಟ್ಟರೆ ಆಯಿತು. ನಿಮಗೆ ಗ್ರೇವಿಯಾಗಿ ಬೇಕು ಅಂದರೆ ನೀವು ನೀರನ್ನ ಜಾಸ್ತಿ ಆ್ಯಡ್ ಮಾಡಬೇಡಿ. ಹಾಗೆ ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ನಿಮಗೆ ಸಾಂಬಾರು ರೀತಿ ಬೇಕು, ಮುದ್ದೆಗೆಲ್ಲ ಊಟ ಮಾಡಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯೋವರೆಗೂ ಬಿಡಿ. ಚೆನ್ನಾಗಿ ಕುದಿದ್ರೆ ಆಯಿತು. ನಿಮಗೆ ಅವರೆಕಾಳನ್ನ ಯೂಸ್ ಮಾಡಿ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಅಯ್ಯೋ ಈ ರೀತಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಅವರೆಕಾಳು ಫ್ಲೇವರು, ಚಿಕನ್ ಸಾಂಬಾರು ಫ್ಲೇವರು ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಯಾಕೆಂದರೆ ರೆಸಿಪಿ ತುಂಬಾ ಈಸಿಯಾಗಿರೋದ್ರಿಂದ ನನಗೆ ಹೇಗೆ ಹೋಗ್ತಾಯಿದೆ ಟೈಮ್ ಗೊತ್ತಾಗ್ತಾಯಿಲ್ಲ. ಮುಚ್ಚಿ ಈ ರೀತಿಯಾಗಿ ಮಳೆ ಬಂದರೆ ಆಯಿತು, ಅಂದರೆ ಚೆನ್ನಾಗಿ ಕುದಿದ್ರೆ ಆಯಿತು. ನೋಡಿ, ರೆಡಿ ಆಯಿತು ಅವರೆಕಾಳು ಚಿಕನ್ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ,
ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋ ಯಾವುದು ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಎಲ್ಲ ಬನ್ನಿ ಊಟ ಮಾಡೋಣ. ನೋಡಿ ರೆಡಿ ಆಗೋಯ್ತು. ಅವರೆಕಾಳು ಯೂಸ್ ಮಾಡಿ ಚಿಕನ್ ಸಾಂಬಾರ್ ನೋಡಿ ಈ ರೀತಿ ಬಂದಿದೆ. ಥ್ಯಾಂಕ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಥ್ಯಾಂಕ್ ಯು ಫ್ರೆಂಡ್ಸ್.